ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಾವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನೀಗ ತುಳಜಾಪುರಲ್ಲಿದ್ದೀನಿ. ತುಳಜಾ ಭವಾನಿ ದೇವಸ್ಥಾನಕ್ಕೆ ಬಂದೆ. ಬನ್ನಿ ದೇವಸ್ಥಾನ ಹೇಗಿದೆ ಏನೋ ಅಂತ ನೋಡೋಣ. ತುಳಜಾ ಭವಾನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಈ ಪಾರ್ಕಿಂಗ್ ಸ್ಪಾಟಿಂದ ಈ ಕಡೆ ಬಂದಾಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮಿಸ್ ಮಾಡಬೇಡಿ. ಇಲ್ಲಿ ಆಂಜನೇಯ ಸ್ವಾಮಿ ತುಂಬ ಡಿಫ್ರೆಂಟು. ಯಾಕೆಂದರೆ ಆಂಜನೇಯ ಸ್ವಾಮಿ ಇಲ್ಲಿ ಮೀಸೆ ಎಲ್ಲ ಇದೆ ಆಂಜನೇಯ ಸ್ವಾಮಿಗೆ. ಸೊ ಈ ಟೆಂಪಲ್ನ ಮಿಸ್ ಮಾಡಬೇಡಿ. ಸೊ ಇಲ್ಲಿ ಪಾರ್ಕಿಂಗ್ ಸ್ಪಾಟಿಂದ ಅರೌಂಡ್ 250 ಮೀಟರ್ಸ್ ನೀವು ನಡ್ಕೊಂಬರ್ಬೇಕು. ಈ ಕಡೆ ಇಲ್ಲೆಲ್ಲ ಇದಿದೆ ಅಂಗಡಿಗಳು, ಪೂಜಾ ಸಾಮಾನು ಅಂಗಡಿ ಮತ್ತು ಈ ಥರ ಅಂಗಡಿಗಳೆಲ್ಲ ಇದೆ, ಆಟ ಆಡೋ ಸಾಮಾನು. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರಿ ಗೇಟು. ಎಂಟ್ರಿ ಗೇಟಿಂದ ಅರೌಂಡ್ 150-200 ಮೀಟರ್ಸ್ ನೀವು ನಡ್ಕೊಂಡು ಹೋಗ್ಬೇಕು. ಸೊ ಟೋಟಲ್ ಅರೌಂಡ್ 500 ಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ ಪಾರ್ಕಿಂಗ್ ಸ್ಪಾಟಿಂದ. ಆ್ಯಂಡ್ ತುಳಜಾಪುರಕ್ಕೆ ಬರೋರು ನಿಯರ್ ಬೈ ಅಂದರೆ ಸೋಲಾಪುರ ಇಸ್ ದ ಮೇನ್ ಸಿಟಿಯಿಂದ ನೀವು ಡೈರೆಕ್ಟ್ ಬಸ್ಸಲ್ಲಿ ಬರ್ಬೋದು, ಇಲ್ಲ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಬರ್ಬೋದು ತುಳಜಾಪುರ್ಗೆ. ಸೊ ಇಲ್ಲಿ ಅಂಗಡಿಯಲ್ಲಿ ಈ ಥರ ಒಂದು ಡಿಫ್ರೆಂಟಾಗಿ ಕುಂಕುಮ ಸೇಲ್ ಮಾಡೋದಕ್ಕೆ ಸ್ಟೈಲಿಂಗ್ಸ್ ಆಗಿ ಮಾಡ್ತಾರೆ. ಆ್ಯಂಡ್ ಈ ಸ್ಟ್ರೈಟಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ಕಲರ್ ಆಗಿ. ಆ್ಯಂಡ್ ಸೀರೆ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಭವಾನಿ ತಾಯಿಗೆ ಸೀರೆ ದಾನ ನೀಡೋ ಒಂದು ಪದ್ಧತಿನೂ ಇಲ್ಲಿದೆ. ಕುಂಕುಮ ಅಂಗಡಿ ಮತ್ತು ಸೀರೆ ಅಂಗಡಿ ಇಲ್ಲಿ. ಆ್ಯಂಡ್ ಇದು ಮೇನ್ ಗೇಟು. ಇದು ಮೇನ್ ಗೇಟು. ಮೇನ್ ಗೇಟಿಂದ ಸ್ವಲ್ಪ ಈ ಕಡೆ ಬಂದರೆ, ಮೇಲಕ್ಕೆ ಬಂದರೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ. ಸೊ ನೀವು ಇಲ್ಲಿ ಚಪ್ಪಲ್ ಬಿಡ್ಬೋದು. ಇದು ಬಿಟ್ಟು ಅಂಗಡಿಯವರು, ಪೂಜೆ ಸಾಮಾನು ಅಂಗಡಿಯವರು ಚಪ್ಪಲಿ ಇಲ್ಲೇ ಬಿಡಿ ಅಂತಾರೆ. ಸೊ ನೀವು ಬೇಕಾದರೆ ಇಲ್ಲಿ ಅದು ನಿಮ್ಮ ಚಾಯ್ಸು ಎಲ್ಲಿ ಬಿಡಬೇಕು ಅಂತ. ಆ್ಯಂಡ್ ಇಲ್ಲಿ ಬಿಟ್ಟರೆ ಸೇಫ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಸೊ ಇದು ಎಂಟ್ರೆನ್ಸು. ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ. ಚಪ್ಪಲ್ ಸ್ಟ್ಯಾಂಡಲ್ಲಿ ಫ್ರೀ ಆಫ್ ಕಾಸ್ಟು, ಸೊ ಏನೂ ಚಾರ್ಜ್ ಮಾಡ್ತಾ ಇಲ್ಲ. ಆ್ಯಂಡ್ ಇದು ತುಳಜಾ ಭವಾನಿ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಇದು. ಸೊ ನಾವು ಒಳಗಡೆ ಬಂದ್ವಿ. ಬ್ಯಾಗ್ಸ್ ಇದೆ, ಬ್ಯಾಗ್ ಚೆಕ್ ಮಾಡ್ತಾರೆ. ಆ್ಯಂಡ್ ನೋಡ್ಬೋದು ಎಲ್ಲ ಒಂಥರ ಫೋರ್ಟ್ ಟೈಪ್ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ನಾನ ಮಾಡೋದಕ್ಕೆ. ಮತ್ತು ಈ ಕ್ಯೂ ಬಂದು ಗೋಮುಖ ಇದೆ, ಅಂದರೆ ನೀರು ಬರ್ತಾ ಇರುತ್ತೆ ಕಲ್ಯಾಣಿ ಟೈಪು. ಸೊ ಅಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗ್ಬೋದು. ಕ್ರೌಡ್ ನೋಡ್ಬೋದು, ಎಷ್ಟು ಕ್ರೌಡ್ ಇದೆ. ಆ್ಯಂಡ್ ಇಲ್ಲೊಂದು ಸ್ಟೋರ್ ಇದೆ, ದೇವ್ರಿಗೆ ಸೀರೆ ಕೊಟ್ಟಿರ್ತಾರಲ್ಲ ಆ ಸೀರೆನ ಇಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ ಕನ್ನಡದಲ್ಲೂ ಬೋರ್ಡ್ ಇದೆ. ಮೇಲಿಂದ ಬಂದ್ವಿ ನಾವು ಗೋಮುಖಕ್ಕೆ. ಈ ರೀತಿ ಹೋಗಬೇಕು ತಲೆ ಬಗ್ಗಿಸ್ಕೊಂಡು. ಸೊ ನೀರಿನ ಬಾಟ್ಲಿ ಇದ್ದರೆ ನೀವು ನೀರು ತೊಗೊಳ್ಬೋದು ಇಲ್ಲಿ.
ಶಿವ ಇದ್ದಾನೆ, ಅಂದರೆ ನದಿಯಿಂದ ನೀರು ಬರುತ್ತೆ. ಸೊ ಈ ರೀತಿ ನೀರು ಹರಿತಾ ಇರುತ್ತೆ. ಆ್ಯಂಡ್ ಗೋಮುಖ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ನಾವು ಹೊರಗಡೆ ಬಂದು ಇಲ್ಲಿ ಮತ್ತೆ ಕೆಳಗಿಳಿಬೇಕು. ಇಲ್ಲೊಂದು ಶಿವಲಿಂಗ ಇದೆ, ದರ್ಶನ ಮಾಡ್ಕೊಳ್ಳಿ. ಸೊ ಶಿವಲಿಂಗನ ಜೊತೆ ಶ್ರೀಚಕ್ರನೂ ಇದೆ ಇಲ್ಲಿ. ಸೊ ಇಲ್ಲಿ ಗೋಮುಖ ದರ್ಶನ, ಮತ್ತು ಇಲ್ಲಿ ಎದುರುಗಡೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ. ಇದು ಗಣೇಶನ ದೇವಸ್ಥಾನ. यही मुझे लॉस से मैं आपको पैसे भरे थे वहाँ पे. ಸೊ ಇಲ್ಲಿ ಬೋರ್ಡ್ ಇದೆ, ನೋಡ್ಬೋದು. ಧರ್ಮ ದರ್ಶನ ಮತ್ತು ಮುಖ್ಯ ದರ್ಶನ ಯಾವುದೇ ರೀತಿಯಾದಂಥ ಹಣಕಾಸು ಪಡೆಯೋದಿಲ್ಲ ಅಂತ. ಇದು ಎಂಟ್ರಿ. ಸೊ ಇಲ್ಲಿ ಯಾವಾಗಲೂ ಹೆವಿ ಕ್ರೌಡ್ ಇರುತ್ತೆ. ಸೊ ಇಲ್ಲಿ ತಾಯಿಯ ಒಂದು ಹೋಮಕುಂಡ ಏನಿದೆ ಅದ್ರ ಭಸ್ಮ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಧಾರ್ಮಿಕ ಕಾರ್ಯಾಲಯ ಇಲ್ಲಿದೆ, ಕನ್ನಡದಲ್ಲಿ ಬೋರ್ಡ್ ಇರುತ್ತೆ. ಧಾರ್ಮಿಕ ಕಾರ್ಯಾಲಯ ಏನಿದೆ ಒಂದು ಆಫೀಸು, ಅಲ್ಲೇ ದರ್ಶನಕ್ಕೂ ಹೋಗಬೇಕು. ಸೊ ಈ ಥರ ಪಾತ್ ಇರುತ್ತೆ. ಇದು ಕ್ಯೂ ಲೈನು ದರ್ಶನಕ್ಕೆ. ಧರ್ಮ ದರ್ಶನಕ್ಕೆ ಇದು ದಾರಿ. ಸೊ ಇದು ಬಂದು 3rd ಫ್ಲೋರು, ನಿಯರ್ ಟು ಎಕ್ಸಿಟ್ ಬಂದು ಫ್ರೀ ಎಕ್ಸಿಟು ಧರ್ಮ ದರ್ಶನಕ್ಕೆ. ಮತ್ತೆ ಮೇಲಕ್ಕೆ ಹೋಗಿ ಈ ಕಡೆ ನೋಡ್ತಾ ಇದ್ರು ನೀವು. ಸೊ ಇಲ್ಲಿಂದ ಕೆಳಗೆ ಬರ್ಬೇಕು ನಾವು, ಇಲ್ಲಿಂದ. ಸೊ ನಾವೆಲ್ಲ ಈಗ ಕ್ಯೂ ಲೈನಲ್ಲಿದ್ದೀವಿ ಎಲ್ಲರೂ. ಆ್ಯಂಡ್ ಇನ್ನೂ ಹೋಗ್ಬೇಕು ಮುಂದೆ. ಮೇಲಿಂದ ನಾವು ಕೆಳಗೆ ಬರಬೇಕು. ಇನ್ನೂ ಈಗ 3rd ಫ್ಲೋರ್ ಇಲ್ಲಿದ್ದೀವಿ, ಇನ್ನೂ ಮೇಲೆ ಹೋಗಬೇಕು. ಸೊ ನಾವಿವಾಗ ಇನ್ನೊಂದು ಫ್ಲೋರಿಗೆ ಬಂದ್ವಿ ಕೆಳಗೆಯಿಂದ. ಆ್ಯಂಡ್ ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ, ಹೆವಿ ರಶ್ ಇಲ್ಲಿ. ಆ್ಯಂಡ್ ನೀವೇನಾದರೂ ಟ್ಯೂಸ್ಡೇ ಅಥವಾ ಫ್ರೈಡೇ ಬಂದರೆ ಇದಕ್ಕೆ ಡಬಲ್ ಇರುತ್ತೆ ರಶ್ಶು. ಸೊ ಪ್ಲ್ಯಾನ್ ಮಾಡಿ, ವೀಕೆಂಡು ಟ್ಯೂಸ್ಡೇ ಫ್ರೈಡೇ ಬಿಟ್ಟು ಬೇರೆ ದಿನದಲ್ಲಿ ಬರೀ, ಸ್ವಲ್ಪ ಕಮ್ಮಿ ಇರುತ್ತೆ ಜನ. ಪ್ರತಿ ಫ್ಲೋರಲ್ಲೂ ಈ ಥರ ಡ್ರಿಂಕಿಂಗ್ ವಾಟರ್ ಮತ್ತು ರೆಸ್ಟ್ ರೂಮ್ಸ್ ಇರುತ್ತೆ, ಬೋತ್ ಮೆನ್ಸ್ ಆ್ಯಂಡ್ ಫೀಮೇಲ್ಗೆ.
ಅವರ್ಸಿಂದ ನಾವು ಇಲ್ಲೇ ಕೂತ್ಕೊಂಡಿದ್ವಿ. ಯಾಕೆಂದರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸೊ ನೀವು ಬರಬೇಕಾದ್ರೆ ಯಾರಾದರೂ ಇಲ್ಲಿ ಬರ್ಬೋದು, ಪ್ಲ್ಯಾನ್ ಏನಾದರೂ ಇದ್ದರೆ ಕಂಪ್ಲೀಟ್ ಒಂದು ಹಾಫ್ ಡೇ ಅಥವಾ 1 ಡೇ ಟೈಮ್ ಫ್ರೀ ಮಾಡ್ಕೊಂಡು ಬನ್ನಿ. ರಶ್ ಇದ್ದರೆ ಈ ಥರ ಗೇಟ್ ಕ್ಲೋಸ್ ಮಾಡ್ತಾರೆ. ಸೊ 35 ಮಿನಿಟ್ಸ್ ಆದಮೇಲೆ ನಾವು ಫೈನಲಿ ಎಕ್ಸಿಟ್ ಬಂದ್ವಿ. ಸೊ ಇನ್ನೇನಿದ್ರು ದರ್ಶನ ಮಾಡಬೇಕು. ಕೆಳಗಡೆ ಇಳಿತಾ ಇದ್ದೀವಿ 4th ಫ್ಲೋರಿಂದ. ಸೊ ಆಲ್ಮೋಸ್ಟ್ 1 ಅವರ್ ಆಯಿತು. ಇನ್ನು ಕ್ಯೂ ಲೈನಲ್ಲೇ ಇದ್ದೀವಿ. ಹೆವಿ ರಶ್ ಇದೆ ಇವತ್ತು. ಆ್ಯಂಡ್ ನಾವು ಇವಾಗ 2nd ಫ್ಲೋರಲ್ಲಿದ್ದೀವಿ. ಇನ್ನೂ 1 ಫ್ಲೋರು ಕೆಳಗಡೆ ಹೋಗಬೇಕು. ಸೊ ಈ ಕ್ಯೂ ಲೈನ್ನ ಒಂದು 1st ಫ್ಲೋರಿಗೆ ಬರ್ತಾ ಇದ್ದೀವಿ ಇವಾಗ. 1st ಫ್ಲೋರಲ್ಲಿ ಆಲ್ರೆಡಿ ಇಷ್ಟು ಜನ ಇದ್ದಾರೆ. ಸೊ ಫೈನಲಿ 1st ಫ್ಲೋರ್ ಎಕ್ಸಿಟ್ ಹತ್ರ ಬಂದ್ವಿ. ಸೊ ನೆಕ್ಸ್ಟ್ ಇನ್ನೇನಿದ್ರು ದರ್ಶನ. ಸೊ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಮತ್ತೆ ಇನ್ನೊಂದು ಮೇಲೆ ಹತ್ತಿ ಇಳಿಬೇಕು 1st ಫ್ಲೋರಲ್ಲಿನ. 1st ಫ್ಲೋರ್ ಎಕ್ಸಿಟ್ ಇದು. 1st ಫ್ಲೋರ್ ಎಕ್ಸಿಟಿಂದ ಮೇಲೆ ಹೋಗಬೇಕು. ಇದು ಮುಖ ದರ್ಶನಕ್ಕೆ ಒಂದು ಕಡೆ, ಈ ಕಡೆ ಬಂದು ಧರ್ಮ ದರ್ಶನ. ಒಳಗಡೆ ಅದು ದೇವಸ್ಥಾನದ ಒಳಗಡೆ. ಇಲ್ಲಿ ಕಂಬದ ಮೇಲೆ ಕಾಯಿನ್ ಇಡೋ ಪದ್ಧತಿನೂ ಇದೆ. ಇದು ಎಕ್ಸಿಟ್ ಪಾಯಿಂಟು. ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ಇದು ಹೊರಭಾಗ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಒಳಗಡೆ ಶೂಟಿಂಗ್ ಇಲ್ಲ, ತೋರಿಸಿಲ್ಲ. ಆ್ಯಂಡ್ ಇದು ಬಂದು ಸ್ಪೆಷಲ್ ಲೈನು. ಇಲ್ಲೆಲ್ಲ ಹೊರಗಡೆ ದೇವಿಗಳಿದೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ. ಇದು ಬಂದು ಮಾರ್ತಾಂಡ ಸ್ವಾಮಿ ದೇವಸ್ಥಾನ. ಸೊ ಇಲ್ಲೊಂದು ಕಲ್ಲಿರುತ್ತೆ, ಚಿಂತಾಮಣಿ ಕಲ್ಲು ಅಂತ. ಇಲ್ಲಿ ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ಇಲ್ಲಿ ಹೇಳಿ. ಸೊ ರೈಟ್ ಸೈಡ್ ಬಂದರೆ, ಅಂದರೆ ಬಲಗಡೆಗೆ ಬಂದರೆ ಅದು ಆಗುತ್ತೆ ಅಂತ, ಲೆಫ್ಟ್ ಸೈಡ್ ಬಂದರೆ ಆಗಲ್ಲ ಅಂತ. ಹಾಗೆ ಇದ್ದರೆ ಇನ್ನೂ ಪ್ರಯತ್ನ ಮಾಡಬೇಕು ಅಂತ. ಸೊ ಒಳಗಡೆ ದೇವ್ರು ಈ ಥರ ಇರ್ತಾರೆ. ಡಿಸ್ಪ್ಲೇಯಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಆ ಥರ. ಎಕ್ಸಿಟ್ ಪಾಯಿಂಟಲ್ಲಿ 2 ವೇ ಎಕ್ಸಿಟ್ ಇರುತ್ತೆ. ಒಂದು ರೈಟ್ ಸೈಡು ಮತ್ತು ಒಂದು ಲೆಫ್ಟ್ ಸೈಡು. ಸೊ ರೈಟ್ ಸೈಡ್ ಹೋಗ್ಬೇಡಿ, ಲೆಫ್ಟ್ ಸೈಡಿಗೆ ಬನ್ನಿ. ಲೆಫ್ಟ್ ಸೈಡಿಗೆ ಬನ್ನಿ ಅಂದರೆ ಯಾಕೆ ಅಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಆದಿಶಕ್ತಿ ಆದಿಮಾಯ ದೇವಸ್ಥಾನ ಅಂತ. ಸೊ ಇದನ್ನು ಮಿಸ್ ಮಾಡಬೇಡಿ. ತುಂಬ ಜನ ಇದನ್ನು ಮಿಸ್ ಮಾಡ್ತಾರೆ. ಇದನ್ನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಕ್ಸಿಟ್ ಪಾಯಿಂಟಲ್ಲಿ ಈ ಥರ ಮಾರ್ಕೆಟ್ ಇದೆ. ಯಾರಿಗಾದ್ರೂ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡಿ. ನಾವಿವಾಗ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನಮಗೆ ಟೋಟಲ್ 4 ಅವರ್ಸ್ ಮೇಲೇ ಆಯಿತು ದರ್ಶನ. ಇಲ್ಲಿ 2 ಟೈಪ್ಸ್ ದರ್ಶನ ಇದೆ. ಒಂದು ಮುಖ ದರ್ಶನ, ಒಂದು ಜನರಲ್ ದರ್ಶನ. ಸೊ ಜನರಲ್ ದರ್ಶನ ನಿಯರ್ ಬೈ ಆಗುತ್ತೆ. ಮುಖ ದರ್ಶನ ಆದರೆ ಸ್ವಲ್ಪ ದೂರ ಆಗುತ್ತೆ. ಅದು ಬಿಟ್ಟು ಮತ್ತು ಸ್ಪೆಷಲ್ ದರ್ಶನ ಅಂತ ಅಮೌಂಟ್ ಪೇ ಮಾಡಿ ಅದೂ ಇದೆ. ಸೊ
ಸೊ ನೀವು ಬಂದಾಗ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯಾದಂಥ ಕಾಸು ಅಂದರೆ ಹಣ ಯಾವುದು ಕೊಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ತುಂಬ ಜನ ನಿಮಗೆ ಬೇಗ ದರ್ಶನ ಮಾಡಿಸ್ತೀನಿ ಅದು ಇದು ಹೇಳಿ ಅಮೌಂಟ್ ತೊಗೊತಾರೆ ಅಂತ. ಸೊ ಆ ರೀತಿ ಏನಾದರೂ ನಿಮ್ಗಾದರೆ ದಯವಿಟ್ಟು ಯಾರೂ ಅಮೌಂಟ್ ಕೊಡಬೇಡಿ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಒಳಗಡೆ ಸೇವಾ ಕೌಂಟರ್ ಇರುತ್ತೆ, ಅಲ್ಲಿ ನೀವು ಟಿಕೆಟ್ ತೊಗೊಳ್ಳಿ, ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು. ಸೊ ಇದೊಂದು ಇನ್ಫಾರ್ಮೇಷನ್ನು. ಮತ್ತು ಇನ್ನೊಂದೇನೆಂದರೆ ತುಳಜಾಭವಾನಿ ದೇವಸ್ಥಾನ ಬಂದು ಒಂದು ಬೆಟ್ಟದ ಮೇಲಿರೋದು. ಬೆಟ್ಟದ ಹೆಸರು ಬಂದು ಬಾಲ್ಘಾಟ್ ಅಂತ ಹೇಳ್ತಾರೆ. ಸೊ ಅದೊಂದು ವಿಶೇಷತೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.